ಕಾರ್ಮಿಕರನ್ನು ಕೂಡ ರೆಕಗ್ನೈಸ್ ಮಾಡ್ತಾ ಇದ್ರು ಅಣ್ಣವರು ಅಂದ್ಕೊಂಡು ಒಂದು ರೀತಿ ಖುಷಿ ಪಡ್ತಾ ಇದ್ರು. ಕುರುಬನ ಆ್ಯಕ್ಟಿಂಗಿಂದ ಒಂದು ದೀಕ್ಷೆ ಪಡೀತಾನೆ. ಆ ಕಾಳಿ ದೇವಿ ಬಂದು ಮಾಧವಿಯವರ ಒಂದು ರೆಬಲ್ನೆಸ್ ಕಾಣುತ್ತೆ. ಆಗ ವಾಲ್ ಪೋಸ್ಟ್ನಲ್ಲಿ ಎಲ್ಲಿ ಶ್ರೀನಾಥ್ ಮುಖ ಆಯಿತು ಅದಕ್ಕೆಲ್ಲ ಅರ್ಧ ಹಾಕಿ ಈ ಹುಲಿ ಹಾಲಿನ ಮೇವುದು ಏನು ಘಟನೆ ನಡೆಯಿತು ಅಂತ ನಾನು ಹೇಳಿದ್ನಲ್ಲ ಸರ್, ಅದೇ ರೀತಿಯಾದಂಥ ಘಟನೆಗಳು ಹಲವಾರು ಬಾರಿ ಮರುಕಳಿಸಿದೆ. ಇದೇ ರೀತಿ ಒಂದು ಇನ್ಸಿಡೆಂಟು ಸಮಯದ ಗೊಂಬೆ ಅನ್ನೋ ಒಂದು ಸಿನಿಮಾದಲ್ಲೂ ಕೂಡ ಈ ಘಟನೆ ನಡೆದಿತ್ತು. ಇದಕ್ಕೆ ನಾನು ಪ್ರತ್ಯಕ್ಷದರ್ಶಕ ಅಂದರೆ ಆಗ ನಾವು ಸ್ವಲ್ಪ ಏಜ್ ಆಗಿತ್ತು. ಥಿಯೇಟರ್ನಲ್ಲಿ ಹೋಗಿ ನಾನು ಅದನ್ನು ನೋಡಿದ್ದೆ. ಅಲ್ಲಿ ಒಂದು ಸೀನ್ ಬರುತ್ತೆ. ಶ್ರೀನಾಥ್ನವರು ಸಮಯದ ಗೊಂಬೆ ಆ ಸಿನಿಮಾದಲ್ಲಿ ಶ್ರೀನಾಥ್ನವರು ರಾಜ್ಕುಮಾರ್ ಅವ್ರ ಮೇಲೆ ಒಂದು ಆಪಾದನೆ ಹೊರಿಸ್ತಾರೆ. ಒಂದು ಚೈನ್ ಕದಿಯುವಂಥದ್ದು ಏನೋ ಒಂದು ಇನ್ಸಿಡೆಂಟ್ ಬರುತ್ತದೋ. ಆ ಇನ್ಸಿಡೆಂಟ್ನಲ್ಲಿ ಶ್ರೀನಾಥ್ ಅವ್ರಿಗೆ ಏನಪ್ಪ ಅಂದರೆ ಅಲ್ಲಿ ಪಾಪ ಡೈರೆಕ್ಟ್ರ್ ಏನು ಕೊಟ್ಟಿದ್ದಾರೆ ಆ ಸೀನ್ನ ಪಾಪ ಅವ್ರು ಮಾಡಿದರು, ಅದರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ ಶ್ರೀನಾಥ್ ಅವರು ರಾಜ್ಕುಮಾರ್ ಅವ್ರ ಕೆನ್ನೆಗೆ ಒಂದು ಏಟನ್ನು ಬಾರಿಸ್ತಾರೆ. ಆ ಏಟನ್ನು ಬಾರಿಸಿದ್ದು ಅದು ಆ್ಯಕ್ಚುಲ್ ನಡೆದಿದ್ದು ಸಿನಿಮಾದಲ್ಲಿ ಸರ್. ಇನ್ನೇನಾದರೂ ಘಟನೆ ಏನಾದರೂ ನಿಜವಾಗ್ಲೂ ನಡೆದಿದ್ದರೆ ಯಾವ ರೀತಿ ಆಗ್ತಿತ್ತು ಅಂತ ನಾನು ಆ ಒಂದು ಸಂದರ್ಭದಲ್ಲಿ ಯೋಚನೆ ಮಾಡ್ತೇನೆ. ಸಿನಿಮಾ ನೋಡ್ತಿದ್ದಂಥ ಜನ ಒಂದು ರೀತಿ ರಣರಂಗದಲ್ಲಿ ಯಾವ ರೀತಿ ಓಡಾಡ್ತಾರೆ ಅಥವಾ ಯಾವ ರೀತಿ ಒಡೆದಾಡ್ತಾರೆ ಆ ರೀತಿ ಒಂದು ಇನ್ಸಿಡೆಂಟ್ ಕ್ರಿಯೇಟ್ ಆಗೋಯಿತು. ಆ ಒಂದು ಸೀನನ್ನು ವ್ಯತಿರಿಕ್ತವಾಗಿ ತೊಗೊಂಡ್ರಪ್ಪ ಅಂದರೆ ಸ್ಕ್ರೀನ್ ಹತ್ರ ಹೋಗ್ಬಿಟ್ಟು ಆ ಶ್ರೀನಾಥ್ಗೆ ಹೊಡೆಯೋ ರೀತಿಯಲ್ಲಿ ಹೊರಗಡೆ ಬಂದಾಗ ವಾಲ್ ಪೋಸ್ಟ್ನಲ್ಲಿ ಎಲ್ಲಿ ಶ್ರೀನಾಥ್ ಮುಖ ಆಯಿತು ಅದಕ್ಕೆಲ್ಲ ಅರ್ಧ ಹಾಕಿ, ಎಲ್ಲೆಲ್ಲಿ ಗೋಡೆನಲ್ಲಿ ಅಡಿಸಿರೋಂಥ ವಾಲ್ ಪೋಸ್ಟ್ಗಳಿತ್ತು ಅದನ್ನೆಲ್ಲ ಕಿತ್ತಾಕಿ ಆ ಶ್ರೀನಾಥ್ ಅವರ ವಾಲ್ ಪೋಸ್ಟ್ಗೆ ಯಾರೋ ಒಂದಷ್ಟು ಜನ ಅಭಿಮಾನಿಗಳು ತಗೊಂಡೋಗ್ಬಿಟ್ಟು ಆರ ಥರ ಮಾಡಾಕ್ಬಿಟ್ಟಿದ್ರು. ಇಂಥ ಒಂದು ಹುಚ್ಚುತನ, ಅದು ಅಭಿಮಾನ ಅಂತ ಕರಿಬೇಕೋ ಹುಚ್ಚುತನ ಅಂತ ಹೇಳಬೇಕು ಕರಿಬೇಕೋ ಗೊತ್ತಿಲ್ಲ. ಬಟ್ ಆ ಒಂದು ಸಂದರ್ಭದಲ್ಲಿ ಏನಪ್ಪ ಆಯಿತು ಅಂದರೆ ರಾಜ್ಕುಮಾರ್ ಅವರ ಯಾವುದೇ ಸಿನಿಮಾ ಆಗಲಿ ರಾಜ್ಕುಮಾರ್ ಅವರಿಗೆ ಒಬ್ಬ ಸಮಕಾಲೀನ ನಟರು ಏನಾದರೂ ಒಂದು ಬೈಯೋ ರೀತಿಯಲ್ಲಿ ಅಥವಾ ಅವ್ರಿಗೆ ಹೊಡೆಯೋ ರೀತಿಯಲ್ಲಿ ಸೀನ್ಗಳಿತ್ತು ಅಂದರೆ ತುಂಬಾ ದಾಂಧಲೆಗಳು ನಡೀತಾ ಇತ್ತು. ಇದೇ ಥರ ಇನ್ಸಿಡೆಂಟ್ ನಡೆದಂಥದ್ದು ಭಕ್ತ ಪ್ರಹ್ಲಾದ ಸಿನಿಮಾ ಅನ್ಕೋತೀನಿ. ಅದರಲ್ಲಿ ನಾರದನ ಆ್ಯಕ್ಟಿಂಗ್ ಮಾಡಿದಂಥವರು ನಮ್ಮ ಅನಂತ್ ನಾಗರವರು. ಅನಂತ್ ನಾಗರವರು ಆ ಒಂದು ಸಿನಿಮಾದಲ್ಲಿ ಹೆಚ್ಚಿಗೆ ಕೌಂಟ್ರ್ ಆರ್ಗ್ಯುಮೆಂಟ್ ಮಾಡೋ ರೀತಿಯಲ್ಲಿ ರಾಜ್ಕುಮಾರ್ ಅವ್ರ ಜೊತೆಗೆ ಸಂಭಾಷಣೆ ಇತ್ತು. ಮುಂಚಿತವಾಗಿ ಅಭಿಮಾನಿಗಳ ಜೊತೆಲೇ ಒಂದು ಅಪೀಲ್ ಮಾಡೋ ರೀತಿಯಲ್ಲಿ ಅಣ್ಣವರೇ ಅಪೀಲ್ ಮಾಡ್ಕೊಂಡಿದ್ರು ಅನ್ಕೋತೀನಿ. ಇನ್ನೂ ಸುಮಾರು ಸಿನಿಮಾಗಳು ಅದು ಅಣ್ಣವರ ಒಂದು ದೊಡ್ಡತನ ಯಾವ ರೀತಿ ತೋರಿಸುತ್ತಪ್ಪ ಅಂದರೆ ಅವರ ಒಂದು ಸಮಕಾಲೀನ ನಟರು ಅಲ್ಲದೇ ಸಣ್ಣ ಪುಟ್ಟ ನಟರಾಗಿರಲಿ ನಟಿಯರಾಗಿರಲಿ ಆ ಒಂದು ಅಭಿನಯಕ್ಕೆ ಪರಕಾಯ ಪ್ರವೇಶ ಮಾಡ್ತಾಯಿದ್ರು. ಅದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಕವಿರತ್ನ ಕಾಳಿದಾಸ. ಆ ಕವಿರತ್ನ ಕಾಳಿದಾಸದಲ್ಲಿ ಕುರುಬನ ಆ್ಯಕ್ಟಿಂಗಿಂದ ಒಂದು ದೀಕ್ಷೆ ಪಡೀತಾನೆ. ಆ ಕಾಳಿ ದೇವಿ ಬಂದು ಅವರ ಒಂದು ನಾಲಿಗೆ ಮೇಲೆ ಓಂ ಅಂತ ಅಕ್ಷರ ಬರೀತಾರೆ. ಆ ಒಂದು ಕಾಲದಲ್ಲಿ ಅವರು ಹೊಸ ನಟಿ, ಅವರ ಕಾಲಿಗೆ ನಮಸ್ಕಾರ ಮಾಡ್ತಾರಲ್ಲ ಆ ಒಂದು ಸೀನನ್ನು ಆ ಒಂದು ನಟಿ ಯಾವುದೇ ಕಾರಣಕ್ಕೂ ನಾನು ಕಾಲನ್ನು ಮುಟ್ಟಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಇದ್ದಿದ್ದು. ಅಣ್ಣವರು ಇದು ಸಿನಿಮಾಗೆ ಬೇಕಾಗಿರುವಂಥ ಒಂದು ನಟನೆ, ಅದು ಯಾವುದೇ ಕಾರಣಕ್ಕೂ ನಟನೆ ಅನ್ನಿಸ್ಬಾರ್ದು ಜನಕ್ಕೆ, ನೀವು ಸಹಕರಿಸಬೇಕು ಅಂತ ಹೇಳಿ ಅವರಿಗೆ ಸಿನಿಮಾದಲ್ಲಿ ಇವತ್ತಿಗೂ ಕೂಡ ನೀವು ನೋಡ್ಬೋದು ಆ ಒಂದು ನಟಿಯ ಕಾಲನ್ನು ನಮಸ್ಕಾರ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಇಂಥ ಸೀನ್ಗಳು ಬಂದಾಗ ಮುಂಚಿತವಾಗಲೇ ಅದು ಅಭಿಮಾನಿಗಳಿಗೆ ತಿಳಿಸೋ ರೀತಿಯಲ್ಲಿ ಅಥವಾ ಅವ್ರ ಹತ್ರ ಪರ್ಮಿಷನ್ ತಗೊಳ್ಳೋ ರೀತಿ ಅಂತಲ್ಲ ಆ ರೀತಿನೇ ತಗೊಂಡು ಸಿನಿಮಾಗಳ ರಿಲೀಸ್ ಮಾಡ್ತಾಯಿದ್ರು. ಅನುರಾಗ ಅರಳಿತು ಸಿನಿಮಾದಲ್ಲಿ ಮಾತ್ರ ಮಾಧವಿಯವರು ಅಣ್ಣವ್ರ ಜೊತೆ ತುಂಬಾ ವಾದ ವಿವಾದ ಮಾಡ್ತಾರೆ. ಆದ್ರೂ ಕೂಡ ಅಭಿಮಾನಿಗಳು ಒಂದು ಚೂರು ಅವ್ರ ಮೇಲೆ ಕೋಪ ಮಾಡ್ಕೊಳ್ಳದೆ ಅವ್ರ ಆ್ಯಕ್ಟಿಂಗ್ನ ಎಂಜಾಯ್ ಮಾಡಿದ್ರೆ ಅಂತ. ಸರ್ ಏನು ಸರ್ ಅದು? ಈ ಅನುರಾಗ ಅರಳಿತು ಅನ್ನೋ ಒಂದು ಸಿನಿಮಾವನ್ನು ನಮ್ಮ ಕನ್ನಡದ ಪ್ರಸಿದ್ಧ ನಿರ್ದೇಶಕರಲ್ಲಿ ಒಬ್ಬರಾದಂಥ MS ರಾಜಶೇಖರ್ ಅವರು ನಿರ್ದೇಶನ ಮಾಡಿದಂಥ ಒಂದು ಸಿನಿಮಾ. ಆ ಒಂದು ಸಿನಿಮಾ ಯಾವ ರೀತಿ ಬಂದಿತ್ತಪ್ಪ ಅಂದರೆ ಇಡೀ ಸಿನಿಮಾ ಫಸ್ಟಿಂದ ಕೊನೆ ತನಕ ಮಾಧವಿಯವರ ಒಂದು ರೆಬಲ್ನೆಸ್ ಕಾಣುತ್ತೆ. ಸಿನಿಮಾ ಮುಕ್ಕಾಲು ಭಾಗ ಮುಗಿಯೋ ತನಕನೂ ಕೂಡ ಅಣ್ಣವ್ರ ಜೊತೆಲಿ ಅವರು ನಡೆಸೋವಂಥ ಒಂದು ಸಂಭಾಷಣೆ, ಅವರ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಇತ್ತಪ್ಪ ಅಂದರೆ ಹೆಜ್ಜೆ ಹೆಜ್ಜೆಗೂ ಅಣ್ಣವ್ರನ್ನ ಹಾಳಿಸೋ ರೀತಿಯಲ್ಲಿ, ಅವ್ರನ್ನ ಬೈಯೋ ರೀತಿಯಲ್ಲಿ ಈ ರೀತಿ ಸೀನ್ಗಳು ಇಡೀ ಸಿನಿಮಾದಲ್ಲಿ 75 ಭಾಗ ಇತ್ತು. ಅಭಿಮಾನಿಗಳು
ಕಾಲಕ್ರಮೇಣ ಅವರ ಪ್ರೌಢಿಮೆನೂ ಕೂಡ ಬರುತ್ತೆ ಅಥವಾ ಇಂಪ್ರೂವ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಏನಪ್ಪ ಅಂದರೆ, ಯಾವ ಒಂದೊಬ್ಬ ಪ್ರೇಕ್ಷಕನೂ ಕೂಡ ಆ ಒಂದು ಸಿನಿಮಾದಲ್ಲಿ ಮಾಧವಿಯವರ ಆ್ಯಕ್ಟಿಂಗನ್ನು, ರಾಜ್ಕುಮಾರ್ ಅವರ ಜೊತೆಗೆ ಹೀಯಾಳಿಸುವಂಥದ್ದು, ಆ ರೀತಿ ನಡೆದಂಥ ಒಂದು ಸೀನ್ಗಳಿಗೆ ಎಲ್ಲೂ ಕೂಡ ಗಲಾಟೆ ಮಾಡಲಿಲ್ಲ ಸರ್. ಯಾಕಂದರೆ ಅವ್ರಿಗೆ ಗೊತ್ತು ಆ ಸಿನಿಮಾಗೆ ಅದೇ ಹೈಲೈಟ್ ಅಂತ. ಆ ಹೈಲೈಟ್ ಅವರು ಎಂಜಾಯ್ ಮಾಡೋದು. ಮಾಧವಿಯವರ ಆ್ಯಕ್ಟಿಂಗನ್ನು ನಾನು ಅಬ್ಸರ್ವ್ ಮಾಡಿರೋ ರೀತಿಯಲ್ಲಿ ರಾಜ್ಕುಮಾರ್ ಅವರ ಸಿನಿಮಾದಲ್ಲಿ ಯಾವುದಾದ್ರೂ ಒಂದು ಸಿನಿಮಾದಲ್ಲಿ ರಾಜ್ಕುಮಾರ್ ಅವರಿಗೆ ಸರಿಸಮನಾದಂಥ ಆ್ಯಕ್ಟಿಂಗ್ ಇತ್ತು ಅಂದರೆ, ಅದರಲ್ಲೂ ಕೂಡ ಹೀರೋಯಿನ್ಗಳಿಗೆ ಸರಿಸಮನಾದ ಆ್ಯಕ್ಟಿಂಗ್ ಇತ್ತು ಅಂದರೆ ಅದು ಅನುರಾಗ ಅರಳಿತು ಅನ್ನೋ ಆ ಒಂದು ಸಿನಿಮಾದಲ್ಲಿ ಮಾಧವಿಯವರ ಒಂದು ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿತ್ತಪ್ಪ ಅಂದರೆ ತುಂಬ ಅದ್ಧೂರಿಯಾಗಿ ಬಂತು. ಇಡೀ ಕನ್ನಡ ಒಂದು ಫಿಲಮ್ ಇಂಡಸ್ಟ್ರಿಯನ್ನು ಎತ್ತರಕ್ಕೆ ತೊಗೊಂಡೋಯ್ತು. ಯಾಕಪ್ಪ ಈ ಪದ ಬಳಸ್ತಾ ಇದ್ದೀನಿ ಅಂದರೆ, ಆ ಒಂದು ಸಿನಿಮಾ ನಮ್ಮ ಕನ್ನಡದ ಹೊರತುಪಡಿಸಿ ತೆಲುಗುನಲ್ಲಿ ಗರಾನ ಮಗುಡು ಅನ್ನೋ ಒಂದು ಸಿನಿಮಾ ಚಿರಂಜೀವಿಯವರು ನಡೆಸಿದ್ರು. ಮನ್ನನ್ ಅನ್ನೋ ಒಂದು ಸಿನಿಮಾದಲ್ಲಿ ರಜನಿಕಾಂತ್ ಅವರು ಅಭಿನಯಿಸಿದರು. ಇದೇ ರೀತಿ ಒಟ್ಟು 8ರಿಂದ 9 ಭಾಷೆಗೆ ಈ ಸಿನಿಮಾ ರಿಮೇಕ್ ಆದಂಥ ಒಂದು ಸಿನಿಮಾ. ಎಲ್ಲ ಭಾಷೆಯಲ್ಲೂ ಕೂಡ ಸಕ್ಸಸ್ ಆಗಿತ್ತು. ಎಲ್ಲ ಭಾಷೆಯಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು, ರಾಜ್ಕುಮಾರ್ ಅವರ ಅನುರಾಗ ಅರಳಿತು ಸಿನಿಮಾದಲ್ಲಿ ಮಾಧವಿಯವರ ಒಂದು ಪೈಪೋಟಿ ಆ್ಯಕ್ಟಿಂಗ್ ಇತ್ತಲ್ಲ, ಆ ಥರ ಪೈಪೋಟಿ ಆ್ಯಕ್ಟಿಂಗ್ ಕೊಡಲಿಲ್ಲ. ಯಾಕಂದರೆ ಅಲ್ಲಿಗೆ ಯಾವ ಒಂದು ರೀಜನಲ್ ಲ್ಯಾಂಗ್ವೇಜ್ ಬರ್ತಿತ್ತೋ ಅಲ್ಲಿಗೆ ತಕ್ಕಂತೆ ಆ ಸಿನಿಮಾದಲ್ಲಿ ಹೀರೋಗಳನ್ನು ಸ್ವಲ್ಪ ಹೈಲೈಟ್ ಮಾಡೋ ರೀತಿ ತೋರಿಸಿದ್ರು. ಬಟ್ ನಮ್ಮ ಕನ್ನಡದಲ್ಲಿ ಮಾಧವಿಯವರ ಆ್ಯಕ್ಟಿಂಗು ನಿಜವಾಗ್ಲೂ ಕೂಡ ಅಣ್ಣವರಿಗೆ ಸರಿ ಸಮಾನ ಆಗೋ ರೀತಿಯಲ್ಲಿ ಕೊಟ್ಟಿದ್ರು. ನಮ್ಮ ಅಭಿಮಾನಿಗಳಿಗೆ ಅಭಿನಂದಿಸಬೇಕಾಗಿರೋದು ಏನಪ್ಪ ಅಂದರೆ, ಎಲ್ಲೂ ಕೂಡ ದಾಂಧಲೆ ಮಾಡಲಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಆ ಒಂದು ಸಿನಿಮಾಗೆ ಅದೇ ಪ್ಲಸ್ ಪಾಯಿಂಟ್ ಅನ್ನೋದು. ಒಂದು ಸಿನಿಮಾದಲ್ಲಿ ಅವ್ರ ಆ್ಯಕ್ಟಿಂಗ್ ನೋಡಿದ ನಂತರವೇ ನಿಮಗೆ ಗೊತ್ತಿರ್ಬೋದು ಎಷ್ಟು ಸಿನಿಮಾದಲ್ಲಿ ರಾಜ್ಕುಮಾರ್ ಅವರ ಒಂದು ಜೋಡಿಯಾಗಿ ಕಟ್ಟ ಕಡೆಯ ಸಿನಿಮಾ ಹೊರತುಪಡಿಸಿ, ಅದು ಶಬ್ದವೇದಿ ಬಿಟ್ಟು ಅದು ಹಿಂದಿನ ಸಿನಿಮಾ ಒಡ ಹುಟ್ಟಿದವರ ತನಕನೂ ಕೂಡ ಅವ್ರಿಗೆ ಜೋಡಿಯಾಗಿ ಅವರನ್ನೇ ಸೆಲೆಕ್ಷನ್ ಮಾಡೋ ರೀತಿಯಲ್ಲಿ ಅವ್ರ ಅಭಿನಯ ಇರ್ತಿತ್ತು ಸರ್. ಒಂದು ರೀತಿ ಅದರಲ್ಲಿ ಏನಾದರೂ ಮಾಧವಿಯವರಿಗೆ ಜಯಶ್ರೀ ಅವರು ವಾಯ್ಸ್ ಕೊಟ್ಟಿದ್ರು. ಹೌದು, ವಾಯ್ಸ್ ಏನಾದರೂ ಮಾಧವಿಯವ್ರದ್ದು ಇದ್ದಿದ್ರೆ ಆ ಸಿನಿಮಾಗೆ ಅವ್ರಿಗೆ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಬಂದ್ಬಿಡೋದು. ಖಂಡಿತ ಸರ್, ಖಂಡಿತ. ಮೈಸೂರು ರಣಜಿ ಥಿಯೇಟ್ರ್ ಸರ್ ಅದು ಒಂದು. ಇನ್ನೊಂದು ಐ ಥಿಂಕ್ ಲಕ್ಷ್ಮೀ ಆರ್ ಸರಸ್ವತಿ, ಗಾಯತ್ರಿ ಆ ಎರಡೂ ಸಿನಿಮಾ ಥಿಯೇಟ್ರಲ್ಲೂ ಕೂಡ 100 ದಿವಸ ಕಂಪಲ್ಸರಿ ಓಡಿತು. ಅದರಲ್ಲಿ ನಮ್ಮ ಮೈಸೂರಿನ ರಣಜಿ ಥಿಯೇಟ್ರ್ನಲ್ಲಿ 25 ವಾರ ಪೂರೈಸಿತು ಸರ್ ಅದು ಸಿನಿಮಾ. ನಾನು ನೋಡಿದಂಥ ಅವರ ಒಂದು ಸಿನಿಮಾದಲ್ಲಿ ಹೋಟೆಲ್ ವರ್ಕರ್ ಆಗಿ ಕೆಲಸ ಮಾಡಿರ್ತಾರೆ, ಬಡವರ ಬಂಧು ಸಿನಿಮಾ. ಆ ಬಡವರ ಬಂಧು ಸಿನಿಮಾ ಒಂದು ರೀತಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತು. ಅದಾದ ನಂತರ ಈ ಒಂದು ಸಿನಿಮಾ ಏನು ಬಂತು, ಈ ನಮ್ಮ ಕಾರ್ಮಿಕರನ್ನು ಕೂಡ ರೆಕಗ್ನೈಸ್ ಮಾಡ್ತಾಯಿದ್ರು ಅಣ್ಣವರು ಅಂದ್ಕೊಂಡು ಒಂದು ರೀತಿ ಖುಷಿ ಪಡ್ತಾಯಿದ್ರು. ಪ್ರತಿಯೊಂದು ಕಾರ್ಮಿಕರು ಕೂಡ ಅವರ ಕಾರ್ಮಿಕರ ಸಂಘಟನೆಯವರು ಈ ಸಿನಿಮಾವನ್ನು ನೋಡಿ ಎಂಜಾಯ್ ಮಾಡಿದ್ರು ಸರ್.